ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 23/1/2026 ಶುಕ್ರವಾರ ದಿನ ನಾವು ಯಾವ ರೀತಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಸೆನ್ಸೆಕ್ಸ್, ಮಿಡ್ ಕ್ಯಾಪ್ ನಲ್ಲಿ ಟ್ರೇಡ್ ಮಾಡ್ತೀವಿ ಅಂತ ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ಇವತ್ತು ನಾನೇನೇನು ಮಾಡಿದೆ, ಓಕೆ, ನಿಮಗೆ ಏನೇನು ರೀತಿ ಅಪ್ಡೇಟ್ಸ್ ಕೊಟ್ಟಿದೆ. ಸೊ ಫಸ್ಟ್ ಶುರು ಮಾಡೋಣ. ಮಾರ್ಕೆಟ್ ಗ್ಯಾಪ್ ಅಪ್ ಆಯಿತು ಅರೌಂಡ್ 100 to 200 ಪಾಯಿಂಟ್ಸ್ಗಳು ಹತ್ರ. ಸೊ 200 ಪಾಯಿಂಟ್ಸ್ ಆದಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ಲಿ 25,300 ಇಂದ ಹೋಗ್ತಾ ಇದ್ದಿದ್ದು 25,426 ವರೆಗೂ ರೀಚ್ ಆಯಿತು. ಆಮೇಲೆ ಈ ಟೈಮಲ್ಲಿ ನಾನು ಸಡನ್ಲಿ ಸೆಲ್ಲಿಂಗ್ ಹೋದೆ. ರೀಸನ್ ಇತ್ತು ಸರ್, ನಾಟ್ ರ್ಯಾಂಡಮ್ಲಿ. ಒಂದು ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇತ್ತು, ಇನ್ನೊಂದು FI ಡಿಆಕ್ಟಿವೇಟೆಡ್ ಡೆರಿವೇಟಿವ್ ಡೇಟಾ ನೆಗೆಟಿವ್ ಇತ್ತು. ಸೊ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಮಾರ್ಕೆಟ್ ಎಲ್ಲಾದರೂ ನಮಗೆ ಒಂದು ವೀಕ್ನೆಸ್ ಶೋಕಾಸ್ ಮಾಡ್ತಾನೆ ಅಂತ್ರಿ. ಸೊ ಅದರ ಬೇಸಿಸ್ ಮೇಲೆ ಇಲ್ಲಿ ಶುರು ಮಾಡಿದ್ದೆ ಸೆಲ್ಲಿಂಗ್ ದ ಕಾಲ್ ಇನ್ ಸೆನ್ಸೆಕ್ಸ್ ಬೈ ಸೀಯಿಂಗ್ ದಿಸ್ ಚಾರ್ಟ್. ಆಮೇಲೆ ಮಾರ್ಕೆಟ್ ಸಖತ್ತಾಗೆ ಬಿದ್ದ, ಆಮೇಲೆ ಕೆಳಗಡೆ ಹೋಗ್ತಾ ಹೋಯಿತು. ಎನಿವೇ, ಎಂಡ್ ಆಫ್ ದ ಡೇ ಮತ್ತೆ ಮಾರ್ಕೆಟ್ ಇಲ್ಲಿ ಒಂದು ಸಾಧಾರಣ ಬೇಸ್ ಕೂಡ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದ ಅರೌಂಡ್ ದಿಸ್ ಏರಿಯಾ. ಎಕ್ಸಾಕ್ಟ್ಲಿ ತಗೋಬೇಕಪ್ಪ ಅಂದ್ರೆ ಈ ಗ್ಯಾಪ್ ಏರಿಯಾನ ಮಾರ್ಕೆಟ್ ಫಿಲ್ ಅಪ್ ಮಾಡ್ತು, ಸಪೋರ್ಟ್ ತಗೊಂಡ ಅರೌಂಡ್ 25,184 ಹತ್ರ. ಸೊ ಈ ಟೈಮಲ್ಲಿ ಇದ್ದಾಗ ಕೂಡ ನಾನು ಏನು ಮಾಡಿದೆ ಅಂದ್ರೆ 82,000 ಪುಟ್ ಆ್ಯಂಡ್ ಆಡ್ ನಂಬರ್ ಆಫ್ ಕಾಲ್ಸ್ಗಳನ್ನ ಪುಟ್ಗಳನ್ನ ಸೆಲ್ ಮಾಡ್ತಾ ಇದ್ದೆ. ಬಿಕಾಸ್ ಮಾರ್ಕೆಟ್ ವಾಸ್ ವೆರಿ ಅಗ್ರೆಸಿವ್ ಕೂಡ ಸ್ಟೆಪ್ ಅಪ್ ಆಗಿತ್ತು. ಆಮೇಲೆ ನಿಮ್ಗೆ ಈ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಕೂಡ ಕಾಣ್ತಾ ಇದೆ ಈಸಿಲಿ. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ದ ಪುಟ್ಸ್ ರೈಟಿಂಗ್ ಹಿಯರ್. ಸೊ ಮಾರ್ಕೆಟ್ನಲ್ಲಿ ಓನ್ಲಿ ಆಪ್ಷನ್ ಸೆಲ್ಲಿಂಗ್ ಯಾಕೆ ಮಾಡಿದೆ ಅಂದ್ರೆ ರೀಸನ್ ಇತ್ತಪ್ಪ ಅಂದ್ರೆ ಮುಂಜಾನೆ ಕೂಡ ವಿಕ್ಸ್ ಬೀಳ್ತಾ ಇತ್ತು ಅಂಡ್ ಎಂಡ್ ಆಫ್ ದ ಡೇ ಕೂಡ ವಿಕ್ಸ್ ಬೀಳ್ತಾನೆ ಹೋಗಿದೆ. ಸೊ ದಿಸ್ ಅ ರೀಸನ್ ಆಪ್ಷನ್ ಸೆಲ್ಲಿಂಗ್ ಇಂದ ಈಸಿ ಇನ್ಕಮ್ ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ, ಬಟ್ ರದರ್ ದ್ಯಾನ್ ಯಾವುದೇ ರೀತಿ ಆಪ್ಷನ್ ಬೈಯಿಂಗ್ ಮಾಡಲಿಲ್ಲ. ಓಕೆ, ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಇಯರ್ ನಾಳೆ ಏನು ಮಾಡ್ತೀನಿ ಅಂತ ಶುರು ಮಾಡೋಣ. ಫಸ್ಟ್ ಡೇ ಆಂಗಲ್ ಶಿಫ್ಟ್ ಮಾಡ್ತೀನಿ. ಸೊ ಡೇ ಆಂಗಲ್ ಪ್ರಕಾರ ಮಾರ್ಕೆಟ್ ಒಂದು ಇನ್ಡಿಸಿಷನ್ ಕ್ಯಾಂಡಲ್ ಮಾಡ್ಕೊಂಡಿದೆ. ಸೊ ಇನ್ಡಿಸಿಷನ್ ಏನಪ್ಪ ಅಂದ್ರೆ ಮಾರ್ಕೆಟ್ ಆಬ್ವಿಯಸ್ಲಿ ಟ್ರೆಂಡ್ ಡೌನ್ ಸೈಡ್ ಇದ್ದಾಗ ಸಡನ್ಲಿ ಗ್ರೀನ್ ಕ್ಯಾಂಡಲ್ ಆಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಸೈಕಾಲಜಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ಸೆಲ್ ಮಾಡಿದ್ದು ಗೊತ್ತಿದೆ ನಿಮಗೆ. ಈಗ ಮಾರ್ಕೆಟ್ ಈಗ ನಿಂತ್ಕೊಂಡಿರೋದು 200 ಡೇ ಮೂವಿಂಗ್ ಎವರೇಜ್ ಮೇಲೆ ನಿಂತ್ಕೊಂಡಿದ್ದು. ಎಸ್, ಅಫ್ಕೋರ್ಸ್ ಇದು ಈಗ ಬುಲಿಶ್ ರಿವರ್ಸಲ್ ಆಗುವ ಸಂಕೇತ ಇದೆ, ಪ್ರೊವೈಡೆಡ್ ಈಗ ಇನ್ಡಿಸಿಷನ್ ಕ್ಯಾಂಡಲ್ ಇದೆ. ಸೊ ನಾಳೆ ಏನ್ ಮಾಡಬಹುದು ಅನ್ನೋದಕ್ಕೆ ಮೇಜರ್ ಲೆವೆಲ್ಸ್ ನ ಡ್ರಾ ಮಾಡೋಣ. ಫಸ್ಟ್ ಹಾರಿಜಾಂಟಲ್ ಲೆವೆಲ್ ರೆಸಿಸ್ಟೆನ್ಸ್ ಇವತ್ತಿನ ಟಾಪ್, ದಟ್ ಈಸ್ 25,430 ಎಕ್ಸಾಕ್ಟ್ ಇದೆ, ಪರ್ಫೆಕ್ಟ್ ಇದೆ. ಯಾಕೆ? ಅದಕ್ಕೆ ಹಿಸ್ಟ್ರಿ ಇದೆ, ನೋಡ್ಕೊಂಡ್ ಬನ್ನಿ. ಸೊ ಲುಕ್ ಆಟ್ ಹಿಯರ್, ಮಾರ್ಕೆಟ್ ಇಲ್ಲೇನೆ ಒಂದು ಹ್ಯಾಂಗಿಂಗ್ ಮ್ಯಾನ್ ಮಾಡಿ ವಾಪಸ್ ಕೆಳಗಡೆ ಹೋಗಿದ್ದು, ಇದೇ ಜಾಗನ ಗ್ಯಾಪ್ ಅಪ್ ಮಾಡಿ ರೀಕ್ಲೈಮ್ ಮಾಡಿ ಮೇಲ್ಗಡೆ ಹೋಗಿದ್ದು, ಇಲ್ಲಿ ಟ್ರ್ಯಾಪ್ ಮಾಡಿ ಮೇಲ್ಗಡೆ ಹೋಗಿದ್ದು, ಈ ಎಲ್ಲ ಸೂಚನೆ ಇಲ್ಲಿ ಸಿಕ್ಕಿದ ಪ್ರಕಾರ ಅರ್ಲಿಯರ್ ಬಯಸ್ ಇದ್ದು ಇಲ್ಲಿ ಸೆಲ್ಸ್ ಆಗಿ ಕುತ್ಕೊಂಡಿದ್ದಾರೆ. ಸೊ ಅರೌಂಡ್ ಎಕ್ಸಾಕ್ಟ್ಲಿ 25,430 ಹತ್ರ ನಿಮಗೆ ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಇದೆ. ವೆರಾಸ್ ಮಾರ್ಕೆಟ್ ನಲ್ಲಿ ಮೇಜರ್ ಲೆವೆಲ್ ಅಂತ ತಗೊಳ್ಳೋದು 25,170 to 180 ಲೆವೆಲ್ ತಗೊಳ್ತೀನಿ ಸಪೋರ್ಟ್ ಆಂಗಲ್ ಇಂದ. ಸೊ ಇದನ್ನೇ ನಾನು ಏನ್ ಮಾಡ್ತೀನಿ, 15 ನಿಮಿಷಕ್ಕೆ ಕರ್ಕೊಂಡೋಗಿ ಕೆಲವೊಂದು ಲೆವೆಲ್ಗಳನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಫಸ್ಟ್ ಪಾಯಿಂಟ್ ಹಿಯರ್, ದಟ್ ಮಾರ್ಕೆಟ್ ಡಬ್ಲ್ಯೂ ಪ್ಯಾಟರ್ನ್ ರೀತಿ ಕ್ರಿಯೇಟ್ ಮಾಡ್ಕೊಂಡಿದೆ ಎಂಡ್ ಆಫ್ ದ ಡೇ. ದಟ್ ಈಸ್ ದ ಲೆವೆಲ್ ಇಂಪಾರ್ಟೆಂಟ್. ದಟ್ ಈಸ್ 25 ಎಕ್ಸಾಕ್ಟ್ಲಿ ತಗೊಳ್ಬೇಕಪ್ಪ ಅಂದ್ರೆ 300 ಅನ್ಕೊಂಡ್ರು ಅಡ್ಡಿ ಇಲ್ಲ. ಓಕೆ, 25,300 ಇಸ್ ಇಂಪಾರ್ಟೆಂಟ್ ಲೆವೆಲ್. ಓಕೆ, ನಾಳೆ ಮಾರ್ಕೆಟ್ ಯಾವ ರೀತಿ ಓಪನ್ ಆಗ್ಬಹುದು, ಲಾಜಿಕಲ್ ಥಿಂಕಿಂಗ್ ಇದೆ. ಅಂಡ್ ಎನಿವೇ ಮಾರ್ಕೆಟ್ ಬಿದ್ದಾದ ಮೇಲೆ ರಿವರ್ಸಲ್ ಶೋಕಾಸ್ ಮಾಡುತ್ತಾ ಅಥವಾ ಮೇಲ್ಗಡೆ ಇದೇ ರೀತಿ ಹೋಗುತ್ತಾ ಅನ್ನೋದು ಕೂಡ ಸೂಚನೆ ಸಿಗುತ್ತೆ ಯೂಸಿಂಗ್ ದ ಪ್ಯಾರಲ್ ಚಾನಲ್ ಹಿಯರ್. ಸೊ ಪ್ಯಾರಲ್ ಚಾನಲ್ ತಗೊಂಡಿದ್ದೀನಿ. ಮಾರ್ಕೆಟ್ ಏನಾಗಿದೆ ನಿನ್ನೆಗಿಂತ ಕಂಪೇರ್ ಮಾಡಿದ್ರೆ ಒಂದು ಬ್ರೇಕ್ಔಟ್ ಆಂಗಲ್ ನ ಶೋಕಾಸ್ ಮಾಡಿದ್ದು. ಓಕೆ, ಹೆಚ್ಚು ಕಮ್ಮಿ ಆ ಟ್ರೆಂಡ್ ಲೈನ್ ಹತ್ರನೇ ಟ್ರೇಡ್ ಆಗಿದೆ. ಈಗ ನಮಗೆ ಮಾರ್ಕೆಟ್ ಏನಾದ್ರೂ ಓಪನಿಂಗ್, ಓಕೆ ಲುಕ್ ಹಿಯರ್, 25,300 ಹತ್ರ ಅಥವಾ 25,280 ಈ ರೀತಿ ಓಪನ್ ಆಗಿದೆ, ಫ್ಲಾಟ್ ಆದ್ರೆ ಜಸ್ಟ್ ವೇಟ್ ಮಾಡಿ. ಮಾರ್ಕೆಟ್ ಏನಾದ್ರೂ ಹೈಯರ್ ಲೋ ಕ್ರಿಯೇಟ್ ಮಾಡುತ್ತಾ 25,300 ಮೇಲೆ ಹೋಲ್ಡ್ ಆದಂಗೆ ಕಂಡ್ರೆ 25,430 ವರೆಗೂ ಚೆಕ್ಔಟ್ ಮಾಡಬಹುದು. ಈ ಟ್ರೇಡ್ ಈಸಿ ಇರುತ್ತೆ. ವೆರಸ್ ಮಾರ್ಕೆಟ್ ಲೈಟ್ ಆಗಿಬಿದ್ರೆ ಇಲ್ಲಿ ಸ್ವಲ್ಪ ಮಾರ್ಕೆಟ್ ಸೈಡ್ ವೇಸ್ ಪ್ರೈಸ್ ಆಕ್ಷನ್ ಶೋಕಾಸ್ ಮಾಡಬಹುದು. ಬಿಕಾಸ್ ಮಾರ್ಕೆಟ್ ಇಲ್ಲಿ ಸಣ್ಣಾಗೆ ಬಿಲ್ಡಪ್ ಮಾಡ್ಕೊಂಡಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಸೆಲ್ಲಿಂಗ್ ನ ಮಾಡ್ತೋ ವಿಚಾರ ಇದ್ರೆ ಆಪ್ಷನ್ ಸೆಲ್ಲಿಂಗ್ ಒಳಗಡೆ ವಿಚಾರ ಮಾಡಿ ರಾದರ್ ದನ್ ಪುಟ್ ಬೈಯಿಂಗ್ ಹಿಯರ್. ವೆರಸ್ ಮಾರ್ಕೆಟ್ ನಲ್ಲಿ ನಿಮ್ಮೊಂದು ಫ್ರೀ ವೇ ಸಿಗಬಹುದು ಬೈ ಮಿಸ್ಟೇಕ್ ಅಂದ್ರೆ ದಟ್ ಈಸ್ ಬಿಲೋ 25,180 ಕೆಳಗಡೆ ಫ್ಲಾಟ್ ಆಗಲಿ ಅಥವಾ ಗ್ಯಾಪ್ ಡೌನ್ ಆಂಗಲ್ ಇಂದ ಹೋದ್ರೆ, ಸೊ ದಟ್ ಕುಡ್ ಬಿ ಮೂವಿಂಗ್ ಅಗೇನ್ ಟು 25,000. ಸೊ ಇದಂದಾಯ್ತು. ಇಲ್ಲ ಗ್ಯಾಪ್ ಅಪ್ ಆದ್ರೆ 25,430 ಹತ್ರ ಡೈರೆಕ್ಟ್ ಆಗಿ ಓಪನ್ ಆಗಿದೆ. ಸೊ ಆಬ್ವಿಯಸ್ಲಿ ಇಲ್ಲಿ ರಿಜೆಕ್ಷನ್ ಕಾಣ್ತಾ ಇದ್ರಿ. ಇವತ್ತು ಮೊನ್ನೆ ಅದೇ ಜಾಗನ ಬ್ರೇಕ್ ಡೌನ್ ಮಾಡಿದ್ದಿದೆ. ಸೊ ವಾಪಸ್ ಮತ್ತೊಂದ್ಸಲ ಸೆಲ್ಲಿಂಗ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ. ಇಲ್ಲ ಇದರ ಮೇಲೆ ಹೋಲ್ಡ್ ಮಾಡಿದ್ರೆ, ಹೈಯರ್ ಲೋ ಮಾಡಿದ್ರೆ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತಿರೋ ಟಾರ್ಗೆಟ್ ದಟ್ ಕುಡ್ ಬಿ ಅರೌಂಡ್ 25,600 ಹತ್ರ ಆಗ್ಬೋದು. ಒಂದು ಸೈಕಾಲಜಿಕಲ್ ನಂಬರ್ ಇದೆ 500, ಅದನ್ನ ದಾಟ್ಕೊಂಡು 25,600 ಟಾರ್ಗೆಟ್ ಮಾಡ್ತಿದ್ರಿ. ಸೊ ಎನಿವೇ ಇಲ್ಲಿ ಗ್ಯಾಪ್ ಅಪ್ ಆಂಗಲ್ ಇಂದ ಡಿಸ್ಕಷನ್ ಆಗಿದೆ ವ್ಯಾಲ್ಯೂ ಝೋನ್ ಹತ್ರ. ಇವನ್ ಗ್ಯಾಪ್ ಡೌನ್ ಕೂಡ ಡಿಸ್ಕಷನ್ ಆಗಿದೆ ವ್ಯಾಲ್ಯೂ ಝೋನ್ ಹತ್ರ. ಪ್ರಾಡಕ್ಟ್ ಇಲ್ಲಿ ಹೋಲ್ಡ್ ಮಾಡಿ ಹೋಗ್ತಾನೋ ಅಥವಾ ಇಲ್ಲಿಂದ
ಲೈಕ್ ಬೌಂಡ್ರಿ ವರ್ಕೌಟ್ಸ್ ಆಗುತ್ತೋ ಅನ್ನೋದು ನೋಡಬೇಕಾಗಿದೆ ನಾಳೆಗೆ. ಎನಿವೇ ಇಲ್ಲಿ ಆಪ್ಷನ್ ಚೇನ್ ನೋಡ್ಕೊಳ್ಳಿ, ಏನು ಗೊತ್ತಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ನಿಮಗೆ ಎಕ್ಸ್ಪೈರಿಗೆ ಉಳಿದಿರೋದು ಎಕ್ಸಾಕ್ಟ್ಲಿ ರಿಪೀಟ್ ನಾಳೆ ಒಂದು ದಿನ ಬಿಟ್ರೆ ಒಂದೇ ದಿನ. ಯಾಕೆ ಅಂತ ಕೇಳಿ, ಲುಕ್ ಹಿಯರ್, ನಾಳೆ ಒಂದು ದಿನ ಬಿಟ್ರೆ 24 ರಜೆ, 25 ರಜೆ, 26 ಅದು ಗಣತಂತ್ರ ದಿವಸ, ಅವತ್ತು ರಜೆ. ಡೈರೆಕ್ಟ್ ಆಗಿ 27 ತಾರೀಕಿಗೆ ನೀವು ಓಪನ್ ಆಗ್ತಿದ್ರಿ. ಸೊ ಹೆವಿ ತೀಟಾ ಡಿಕೆ ಡೆಫಿನೆಟ್ಲಿ ಆಗುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಬಾಯಿಂಗ್ ಮಾಡ್ತಾ ಇದ್ರೆ 2 ಸಲ 3 ಸಲ ವಿಚಾರ ಮಾಡಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ 3rd ಫೆಬ್ರವರಿ ಆಪ್ಷನ್ಸ್ನ ಟ್ರೈ ಮಾಡಿ, ಇಲ್ಲ ಅಂದ್ರೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ. ಓಕೆ, ಎನಿವೆ 27 Jan 2026 ಓಪನ್ ಇಂಟ್ರೆಸ್ಟ್ ನೋಡ್ಕೋತೀರಿ. ಈ ಸದ್ಯದ ಮಟ್ಟಿಗೆ 25,400 ಹತ್ರ ನಿಮಗೆ ಒಂದು 80 ಲಕ್ಷ, 25,300 ಒಂದು 60 ಲಕ್ಷ ಬಿಲ್ಟಪ್ ಇದೆ. ಸೊ ಪ್ರೆಷರ್ ಫ್ರಮ್ ದ ಅಪ್ಸೈಡ್. ಓಕೆ, ಕೆಳಗಡೆ ನೋಡಿದ್ರೆ 25,300 ಹತ್ರ ಪುಟ್ನಲ್ಲಿ 64 ಲಕ್ಷ ಇದೆ, 25,200 77 ಲಕ್ಷ. ಸೊ ಮಾರ್ಕೆಟ್ನಲ್ಲಿ ಅಪ್ಸೈಡ್ ಶಿಫ್ಟ್ನ ಶೋಕಾಸ್ ಮಾಡುತ್ತೆ, ಪ್ರೊವೈಡೆಡ್ ನಾಳೆ ಮಾರ್ಕೆಟ್ 25,300 ಮೇಲ್ಗಡೆ ಹೋಲ್ಡ್ ಮಾಡಿದ್ದೆ ಆದ್ರೆ. 25,400 ಇಸ್ ಈಸಿ, ಪ್ರೊವೈಡೆಡ್ ನೀವು ಆಪ್ಷನ್ ಸೆಲ್ಲಿಂಗ್ ಕಡೆ ಕಣ್ಣು ಮಾಡಿ ಅಥವಾ ಅಟ್ಲೀಸ್ಟ್ ವಿಚಾರ ಮಾಡಿ. ಇಲ್ಲ ಅಂದ್ರೆ ಮಾರ್ಕೆಟ್ನಲ್ಲಿ ಇದ್ದಿರೋ ಪ್ರಾಬ್ಲಮ್ ಅಂತೂ ಹೇಳಿದ್ದೀನಿ. ಓಕೆ, ಕಮಿಂಗ್ ಟು ದ ಸೆನ್ಸೆಕ್ಸ್, ಇವತ್ತು ಎಕ್ಸ್ಪೈರ್ ಆಯಿತು 82,300 ಹತ್ರ. ಓಕೆ, ಎನಿವೆ ಸೊ ಲುಕ್ ಆಟ್ ದಿಸ್ ವ್ಯಾಲ್ಯೂಬಲ್ ಝೋನ್ 82,450. ಓಕೆ, ಅಂಡ್ ಮೇಲ್ಗಡೆಯಿಂದ ಒಂದು ಪ್ಯಾರಲ್ ಚಾನಲ್ ನ ಡ್ರಾ ಮಾಡ್ಲಿಕ್ಕೆ ನೋಡಿದ್ರೆ ಎಕ್ಸಾಕ್ಟ್ಲಿ ಕೂತ್ಕೊಳ್ಳುತ್ತಾ? ಎಸ್, ಆಫ್ ಕೋರ್ಸ್ ಇದು ಕೂತ್ಕೊಳ್ಳುತ್ತೆ. ಓಕೆ, ಈಗ ನಾಳೆ ಮಾರ್ಕೆಟ್ 82,450 ಅಥವಾ 500 ಮೇಲ್ಗಡೆ ಹೈಯರ್ ಲೋ ಕ್ರಿಯೇಟ್ ಆದ್ರೆ ಫಸ್ಟ್ ಟಾರ್ಗೆಟ್ ಈ ಪೀಕು 82,800, ಸೆಕೆಂಡು 83,000 ಆಗ್ಬೋದು, ಈಸಿ ಇದೆ. ವೆರಸ್ ಫ್ಲಾಟ್ ಆಗಿ ಓಪನ್ ಆದ್ರೆ ಇಲ್ಲಿಂದ ರಿಜೆಕ್ಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ, 82,000ವರೆಗೂ ಚೆಕ್ಔಟ್ ಮಾಡ್ತೀರಿ ಆಸ್ ಅ ಟಾರ್ಗೆಟ್ ಹಿಯರ್. ಸೊ ಇದು ಒಂದು ಪಾಯಿಂಟ್ ಆಫ್ ವ್ಯೂ ಆಯಿತು. ಇಲ್ಲ ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಓಪನ್ ಆದರೆ ಅರೌಂಡ್ ಎಕ್ಸಾಕ್ಟ್ಲಿ 82,800 ಹತ್ರ ಓಪನ್ ಆಗಿದೆ. ಈ ರಿಜೆಕ್ಷನ್ ಆಲ್ರೆಡಿ ಇದೆ. ಮಾರ್ಕೆಟ್ ದಾಟ್ಕೊಂಡು ಹೋಗ್ತಾ ಇದ್ರೆ 83,000ವರೆಗೂ ಥಿಂಕ್ ಮಾಡ್ಬೋದು. ವೆರಸ್ ಫೇಲ್ಯೂರ್ ಆದರೆ 82,300 ಏನಾದರೂ ಪೊಸಿಷನ್ ಸಿಗ್ಬೋದಾ ಅನ್ನೋದು ವಿಚಾರ ಮಾಡಬಹುದು, ಅಥವಾ ಫೇಲ್ಯೂರ್ನ ಕಂಟಿನ್ಯೂಷನ್ ಎಕ್ಸ್ಪೆಕ್ಟ್ ಮಾಡ್ತೀರಿ. ವೆರಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆದರೆ 81,900 ಹತ್ರ ಅಂತೂ ಮೇಜರ್ ಬೇಸ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಸೊ ಡೂ ಟೇಕ್ ಹಿಯರ್ ಪುಟ್ ಸೆಲ್ಲಿಂಗ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಮೇಲ್ಗಡೆ ಹೋಗ್ತಾ ಇದ್ರೆ. ಇಲ್ಲ ಇದರ ಕೆಳಗಡೆ ಹೋದ್ರೆ ಫ್ರೀ ವೇಸ್ ಸಿಗುವ ಎಲ್ಲ ಸಾಧ್ಯತೆ ಕಾಣುತ್ತೆ. ಓಕೆ, ಇವೆಲ್ಲ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಂಡಿದ್ದೀರಿ. ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಏನು ಹೇಳ್ಕೊಡ್ತಾ ಇದೆ? ಸೊ 59,200 ಹತ್ರ ಬಂದು ಕ್ಲೋಸ್ ಆಗಿದೆ. ಅಂಡ್ ನಿನ್ನೆ ಈ ಲೆವೆಲ್ಗಳನ್ನ ನಾವು ಡ್ರಾ ಮಾಡಿದ್ವಿ. ಓಕೆ, ಅಂಡ್ ನೋಡ್ಕೋತೀರಿ 58,800, 59,300 ಅದ್ರ ಹತ್ರನೇ ಬಂದು ಇಟ್ಕೊಂಡಿದೆ. ಈಗ ನಮ್ಮ ಪ್ಲೇ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಾಳೆ ಏನ್ ಮಾಡಬಹುದು ಅನ್ನೋದ್ಮೇಲೆ. ಸೊ ಲೆಟ್ಸ್ ಟೇಕ್ ಅ ಪ್ಯಾರಲ್ ಚಾನಲ್ ಹಿಯರ್. ಇಲ್ಲೂ ಕೂಡ ನೋಡ್ಕೊಳ್ತೀರಿ ಎಕ್ಸಾಕ್ಟ್ಲಿ ನಿಮಗೆ ಒಂದು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಬರ್ತಾ ಇದೆ. ಸೊ ಮಾರ್ಕೆಟ್ 59,400 ಅಥವಾ 350 ಮೇಲೆ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಆದ್ರೆ ಫಸ್ಟ್ ಟಾರ್ಗೆಟ್ 59,600. ಇದನ್ನ ದಾಟ್ಕೊಂಡ್ರೆ ಮಾರ್ಕೆಟ್ 59,800, 60,000 ಈ ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ರಿ. ವೆರಸ್ ಫ್ಲಾಟ್ ಆಗಿ ಓಪನ್ ಆಗಿ ರಿಜೆಕ್ಷನ್ ಆದ್ರೆ ಆಬ್ವಿಯಸ್ಲಿ 59,000 or 58,800 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ. ವೆರಸ್ ಗ್ಯಾಪ್ ಅಪ್ ಆದ್ರೆ ಗ್ಯಾಪ್ ಅಪ್ ಆದ್ರೆ ಅದಕ್ಕೋಸ್ಕರ ನೀವು ರೆಡಿ ಇಟ್ಕೊಳ್ಳಿ. ದಿಸ್ ಇಸ್ ಅ ಲೆವೆಲ್ ಆಫ್ ರಿಜೆಕ್ಷನ್ ವೇರ್ ಮಾರ್ಕೆಟ್ ಈಸ್ ಹೋಲ್ಡಿಂಗ್ ಅಪ್. ದಟ್ ಇಸ್ 59,000 ಎಕ್ಸಾಕ್ಟ್ಲಿ 600 ಬರ್ಬೋದು. ಹಿಸ್ಟ್ರಿ ಕೂಡ ಇದೆ, ನೋಡ್ಕೋಬಹುದು. ಹೋಲ್ಡ್ ಫೇಲ್ಯೂರ್. ಸೊ ಮಾರ್ಕೆಟ್ ನಲ್ಲಿ ನಾಳೆ ಗ್ಯಾಪ್ ಅಪ್ ಇಲ್ಲೆಲ್ಲಾದ್ರೂ ಓಪನ್ ಆದ್ರೆ ಹೈಯರ್ ಲೋ ಮಾಡಿದ್ರೆ ಮೊಮೆಂಟಮ್ ಆಗುತ್ತೆ, ಅಥವಾ ಇಲ್ಲಿಂದ ರಿಜೆಕ್ಷನ್ ಸಿಗ್ತಾ ಇದೇ ರೇಂಜ್ ಒಳಗಡೆ ಇರುವ ಸಾಧ್ಯತೆ ಇದೆ, 59,300 to 59,600. ವೆರಸ್ ಗ್ಯಾಪ್ ಡೌನ್ ಆದ್ರೆ ಮಾರ್ಕೆಟ್ ನಲ್ಲಿ ಲುಕ್ ಅಟ್ ಅರೌಂಡ್ 59,000 ಆದ್ರೆ ಆಬ್ವಿಯಸ್ಲಿ ಸೈಕಾಲಜಿ ಪಾಸಿಟಿವ್ ಇದೆ. ಅಂಡ್ ಮಾರ್ಕೆಟ್ ನಲ್ಲಿ ಇದೊಂದು ಲೈಟ್ ಆಗಿ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಅಂತ ನೀವು ತಗೊಳ್ಳಕ್ಕೆ ಹೋಗ್ತೀರಿ, ಬಟ್ ಸೈಕಾಲಜಿಕಲಿ ಮಾರ್ಕೆಟ್ ವಾಪಸ್ ಬಂದು ಇಲ್ಲಿ ಗ್ಯಾಪ್ ಫಿಲ್ಅಪ್ ಮಾಡುವ ಸಾಧ್ಯತೆ ಕೂಡ ಇದೆ, ಅಥವಾ 58,800 ನಂತರ ಬಂದು ಸಪೋರ್ಟ್ ತಗೊಳ್ಳುವ ಸಾಧ್ಯತೆ ಕೂಡ ಇದೆ. ಓಕೆ, ಲೆಟ್ಸ್ ಗೋ ಟು ದ ಫಿನ್ ನಿಫ್ಟಿ ಕೂಡ ನೋಡೋಣ ಏನಾಗುತ್ತೆ ಅಂತೇಳಿ. ಪ್ರಾಡಕ್ಟ್ ಇವೆಲ್ಲ ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಡಿಸ್ಕಷನ್ ಮಾಡ್ತಿದ್ದಲ್ಲ, ಅವಕ್ಕೆಲ್ಲವಕ್ಕೂ ಎಕ್ಸ್ಪೈರಿ ಈಗ ಉಳಿದಿರೋದು ಎಕ್ಸಾಕ್ಟ್ಲಿ ರಿಪೀಟ್ ಓನ್ಲಿ 1 ಡೇ. ನಾಳೆ ಒಂದು ದಿನ ಬಿಟ್ಟರೆ ಡೈರೆಕ್ಟ್ ಆಗಿ ಇದು ನಿಮಗೆ ಎಕ್ಸ್ಪೈರಿ ದಿನ ಓಪನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆಪ್ಷನ್ ಬಾಯಿಂಗ್ ಕಡೆ ವಿಚಾರ ಮಾಡದೆ ಸ್ವಲ್ಪ ಜಾಗರೂಕತೆಯಿಂದ ಸೆಲ್ಲಿಂಗ್ ಕಡೆ ಮಾಡಿದ್ರೆ ನೀಟಾಗಿ ದುಡ್ಡಾಗುವ ಸಾಧ್ಯತೆ ಇದೆ. ಸೊ ಕಮಿಂಗ್ ಟು ದ ಫಿನ್ ನಿಫ್ಟಿಯ 27,400 ಲೈಕ್ 145 ಆಸ್ಪಾಸ್ ಕ್ಲೋಸ್ ಆಗಿದ್ದು. ಇದು ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ತರ ಎಕ್ಸಾಕ್ಟ್ ಲೈಕ್ ಟ್ರೆಂಡ್ ಲೈನ್ ನಾನು ಡ್ರಾ ಮಾಡ್ತೀನಿ. ಇನ್ ಕೇಸ್ ನಾಳೆ ಮಾರ್ಕೆಟ್ 27,000 ಲುಕ್ 250 ಹತ್ರ ಒಂದು ಮೇಜರ್ ಲೆವೆಲ್ ಇದೆ. ಲುಕ್ ಆಟ್ ದಿಸ್ ಒನ್. ಓಕೆ, ಇದನ್ನ ಮಾರ್ಕೆಟ್ ಅಷ್ಟೊಂದು ಈಸಿಲಿ ದಾಟ್ಕೊಳ್ಳೋದಿಲ್ಲ. ದಾಟ್ಕೊಂಡ್ರೆ ದಿಸ್ ಈಸ್ ಗೋಯಿಂಗ್ ಟು ಬಿ ಫ್ರೀ ವೇ 27,400 and 500 ಲೆವೆಲ್ಗಳು ಬರುವ ಸಾಧ್ಯತೆ ಇದೆ. ವೆರಾಸ್ ಮಾರ್ಕೆಟ್ ಇದೇ ಝೋನ್ 27,200
250 ಇಂದ 27,100 ಒಳಗಡೆ ಇದ್ರೆ ಹಾರ್ಡ್ ಮಾರ್ಕೆಟ್ ಟ್ರೇಡ್ ಆಗುತ್ತೆ, ಅಥವಾ ಸ್ಟ್ರಾಂಗಲ್ ಸ್ಟಾಡಲ್ಗಳನ್ನ ಮಾಡ್ಕೊಂಡು ಇದ್ರೊಳಗಡೆ ದುಡ್ಡು ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ. ವೆರಸ್ ಕೆಳಗಡೆಯಿಂದ ಕೂಡ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ 27,100 ಲೆವೆಲ್ ಅಥವಾ ಅದನ್ನ ಬ್ರೇಕ್ ಡೌನ್ ಆದ್ರೂ ಸೈಕಾಲಜಿಕಲ್ ನಂಬರ್ 27,000 ಅಂತ ಸ್ಟಕ್ ಆಗ್ಬೋದು. ಫೇಲ್ಯೂರ್ ಕಂಟಿನ್ಯೂ ಆದ್ರೆ 26,800 ಅಂತ ಮಾರ್ಕೆಟ್ ಹೇಳ್ಕೊಡ್ತಾ ಇದೆ. ಸೊ ಪ್ರಾಡಕ್ಟ್ ದಿಸ್ ಒನ್ ಎಕ್ಸ್ಪೈರಿ ಒಂದೇ ದಿನ ಇದೆ, ವಿಚಾರ ಮಾಡಿ. ಸೊ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೋತೀರಿ 13,325 ಅಂತ ಕ್ಲೋಸ್ ಆಗಿದ್ದು. ಇಂಪಾರ್ಟೆಂಟ್ ಝೋನ್ ಮಾರ್ಕ್ ಮಾಡ್ತೀನಿ. ಒಂದು ಇವತ್ತಿನ ಟಾಪ್ 13,420 ಅಂಡ್ ಇವತ್ತು ಮಾರ್ಕೆಟ್ ರಿವರ್ಸಲ್ ಆಗಿ ಹೋಲ್ಡ್ ಮಾಡಿರೋ ಜಾಗ 13,250. ಓಕೆ, ನಾಳೆ ಮಾರ್ಕೆಟ್ ನಿಮಗೆ ಫ್ಲಾಟ್ ಆಗಿ ಓಪನ್ ಆದ್ರೆ ಯಾವುದೇ ರೀತಿ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ 400 ಆರ್ 250 ಒಳಗಡೆ ಇರುವ ಸಾಧ್ಯತೆ ಹೆವಿ ಇದೆ. ಡೂ ಓನ್ಲಿ ಸ್ಟ್ರಾಂಗಲ್ ಪೊಸಿಷನ್ಸ್ ಹಿಯರ್ ಬಿಕಾಸ್ ಎಕ್ಸ್ಪೈರಿಗೆ ಬಹಳ ಸಮೀಪ ಇದೆ. 13,420 ಮೇಲೆಗಡೆ ಹೋದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಪ್ರೊವೈಡೆಡ್ 500 ಇಸ್ ಅ ಫಸ್ಟ್ ಟಾರ್ಗೆಟ್. ಇಲ್ಲ 13,250 ಕೆಳಗಡೆ ಹೋದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಸೊ ಮಾರ್ಕೆಟ್ ನಲ್ಲಿ ಇಲ್ಲಿ ಒಂದು ಫ್ರೀ ವೇ ಅಂತ ಕಾಣುತ್ತೆ. ಸೊ ಇಟ್ ಕ್ಯಾನ್ ಕಮ್ ಇವನ್ ಟು 13,000 ಇನ್ ಮೈನ್ ಟೈಮ್. ಸೊ ನೋಡ್ಕೊಳ್ಳಿ ಅಂಡ್ ಪೊಸಿಷನ್ ತಗೊಳ್ಳಿ. ಇವನ್ ಆಪ್ಷನ್ ಚೈನ್ ನೋಡ್ಕೊಳ್ಳಿ. ಇಲ್ಲೂ ಕೂಡ ಓಪನ್ ಇಂಟ್ರೆಸ್ಟ್ ಬಹಳಷ್ಟು ಲೊಕೇಶನ್ ಅಲ್ಲಿ ಬಿಲ್ಟ್ ಅಪ್ ಸಖತ್ ಆಗಿದೆ. ಆಪ್ಷನ್ ಸೆಲ್ಲಿಂಗ್ ಮೋಡಲ್ ಇದೆ. ಅಂಡ್ ಪ್ರೊವೈಡೆಡ್ ಇನ್ನೂ ಒಂದು ಪಾಯಿಂಟ್ ಆಫ್ ವ್ಯೂ ಆಡ್ ಮಾಡ್ತಾ ಇದ್ದೀನಿ. ಪ್ರತಿ ಸಲ ಇಂಡಿಯಾ ವೀಕ್ಸ್ ನೋಡ್ಕೋತೀರಿ. ಪ್ರತಿ ಸಲ ಓಕೆ, ಗುರುವಾರದಿಂದ ಶುಕ್ರವಾರದವರೆಗೂ ಯೂಶುವಲಿ ವಿಕ್ಸ್ ಬೀಳುತ್ತೆ. ವಿಕ್ಸ್ ಬೀಳುತ್ತೆ ಅಂಡ್ ನಿಮಗೆ ಒಂದಿನ ಅಲ್ಲ 3 ದಿನದ ತೀಟಾಡಿಕೆ. 2 ದಿನ ತೀಟಾಡಿಕೆ ಆಗ್ತಿತ್ತು. ಈ ಸಲ 3 ದಿನದ ತೀಟಾಡಿಕೆ ಒಂದೇ ದಿನ ಆಗೋದ್ರಿಂದ ನೀವು ಇನ್ನೊಂದೇನಪ್ಪ ಅಂದ್ರೆ ಸ್ಟಾಕ್ ಆಪ್ಷನ್ಸ್ಗಳನ್ನ ನೀವು ಯಾರಾದ್ರೂ ಹೋಲ್ಡ್ ಮಾಡಿದ್ರೆ ನಾಳೆನೆ ಕ್ಲೋಸ್ ಆಫ್ ಮಾಡಿ. ಇಲ್ಲ ಅಂದ್ರೆ ನಿಮಗೆ ಎಕ್ಸ್ಪೈರಿ ದಿನ ಅಥವಾ 27ನೇ ತಾರೀಕಿಗೆ ಲೈಕ್ ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ಗಳನ್ನ ಅನುಭವಿಸ್ತೀರಿ, ಅಥವಾ ಹೆವಿ ಮಾರ್ಜಿನ್ ನೀವು ಬ್ರೋಕರ್ಗಳು ಬ್ಲಾಕ್ ಮಾಡ್ತಾ ಇರ್ತಾರೆ. ಸೊ ಡೂ ಅಂಡರ್ಸ್ಟ್ಯಾಂಡ್ ಹಿಯರ್, ಸ್ಟಾಕ್ ಆಪ್ಷನ್ಸ್ಗಳನ್ನು ಇದ್ರೂ ಕೂಡ ಅವನ್ನ ಸ್ಕ್ವೇರ್ ಆಫ್ ಮಾಡಿ. ಇಲ್ಲ ಅಂದ್ರೆ ಪ್ರಾಬ್ಲಮ್ಗಳಂತೂ ಫೇಸ್ ಮಾಡ್ತಿದ್ದೀರಿ. ಎನಿವೇ, ಯಾವುದೇ ರೀತಿ ಚೇಂಜಸ್ ಇದ್ರೆ, ಯಾವುದೇ ರೀತಿ ಸ್ಟಾಕ್ಗಳ ಬಗ್ಗೆ ಅನಾಲಿಸಿಸ್ ಇದ್ರೆ ಅವನ್ನ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ತೀರಿ. ಎನಿವೇ, ಇದೇ ಬರುವ ಮಾರ್ಚ್ 1ರಿಂದ ಕ್ಲಾಸಸ್ ಅನ್ನ ಶುರು ಮಾಡ್ತಾ ಇದೀವಿ. ಬ್ಯಾಚ್ ನಂಬರ್ 15 ಅಂಡ್ ಮೊದಲ 20 ಜನರನ್ನ ಮಾತ್ರ ತಗೊಳ್ತಿದೀವಿ. ಅದು ನಿಮಗೆ ಗೊತ್ತು ಯಾವಾಗಿದ್ರು. ಅಂಡ್ ಅದಾದ್ಮೇಲೆ 3 ತಿಂಗಳಾದ್ಮೇಲೆ ಅಥವಾ ಜೂನ್ ನಂತರ ನೆಕ್ಸ್ಟ್ ಕ್ಲಾಸ್ ತಗೊಳ್ತಾ ಇದೀವಿ. ಇಷ್ಟ ಆದ್ರೆ ಸಿಲೆಬಸ್ ಕಾಪಿ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಓದ್ಕೊಂಡು ನಮಗೆ ಕಾಲ್ ಮಾಡಿ ಕ್ಲಾರಿಫೈ ಮಾಡ್ಕೊಂಡು ಜಾಯ್ನ್ ಆಗ್ತೀರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು